ಗದಗ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಹಿಂದೂ ದೇವರ ಮೂರ್ತಿಗಳನ್ನು ಧ್ವಂಸ ಮಾಡಲಾಗಿದೆ. ಶಿಂಗಾಟಲೂರು ಪ್ರಕರಣ ಮಾಸೋ ಮುನ್ನಾನೆ ಮತ್ತೆರಡು ಕಡೆ ಈ ರೀತಿಯಾದಂತಹ ಒಂದು ಕಿಡಿಗೇಡಿಗಳು ಬೆರೆದಿರುವಂಥದ್ದು. ಮುಂಡರಗಿಯ ಮಲ್ಲಿಕಾರ್ಜುನಪುರದಲ್ಲಿ ಶಿವಲಿಂಗವನ್ನು ಧ್ವಂಸ ಮಾಡಲಾಗಿದೆ. ಗ್ರಾಮದ ಗಾಳಿ ಬಸವೇಶ್ವರ ಮಂದಿರದಲ್ಲಿದ್ದಂತಹ ಶಿವಲಿಂಗವನ್ನು ಇವರು ಭಿನ್ನಗೊಳಿಸಿದ್ದಾರೆ. ಲಕ್ಷ್ಮೇಶ್ವರದ ಆದರಹಳ್ಳಿಯ ಮರಿಯಮ್ಮ ಮೂರ್ತಿಗೂ ಕೂಡ ಮಸಿ ಬಳಿಯಲಾಗಿದೆ. ದೇವಿಯ ಮೂರ್ತಿಗೆ ಮಸಿಯನ್ನ ಬಳಿದು ನಂತರ ಧ್ವಂಸಗೊಳಿಸಲಾಗಿದೆ. ಸೊ ಗದಗದಲ್ಲಿರುವಂತಹ ಕಿಡಿಗೇಡಿಗಳು ಯಾಕೆ ಈ ರೀತಿಯಾಗಿ ಪುರಾತನ ದೇಗುಲಗಳನ್ನೇ ಟಾರ್ಗೆಟ್ ಮಾಡಿ ಧ್ವಂಸ ಮಾಡ್ತಿದ್ದಾರೆ ಅನ್ನೋದರ ಕುರಿತಾಗಿ ಪೊಲೀಸರು ತನಿಖೆಯನ್ನು ನಡೆಸಬೇಕು. ನೋಡಿ, ಒಂದು ಕಡೆ ನಂದಿಯ ಕತ್ತಿ ಏನಿದೆ ಅದಕ್ಕೆ ಕೊಡ್ಲಿಯಿಂದ ಹೊಡೆದು ಅದನ್ನು ಭಿನ್ನ ಮಾಡಿದ್ದಾರೆ, ಧ್ವಂಸ ಮಾಡಿದ್ದಾರೆ. ಮಗದೊಂದು ಕಡೆಯಲ್ಲಿ ಮರಿಯಮ್ಮ ದೇವಿಯ ಮೂರ್ತಿಗೆ ಮಸಿಯನ್ನು ಬಳಿದು ನಂತರ ಅದನ್ನು ವಿರೂಪಗೊಳಿಸಲಾಗಿದೆ. ಮಗದೊಂದು ಕಡೆಯಲ್ಲಿ ಶಿವನ ವಿಗ್ರಹ ಕೂಡ ಈಗ ಧ್ವಂಸವಾಗಿದೆ. ಸೊ ಗದಗದಲ್ಲಿ ಹಿಂದೂ ದೇವರ ಮೂರ್ತಿಗಳ ಮೇಲೆ ಅಟ್ಟಹಾಸ ಮುಂದುವರೆದಿದೆ. ಅವುಗಳನ್ನು ಧ್ವಂಸಗೊಳಿಸುವಂಥ ಕಿಡಿಗೇಡಿತನ ಮುಂದುವರೆದಿದೆ. ವಿಪರ್ಯಾಸ ಏನು ಅಂತಂದರೆ ಇನ್ನೂ ಕೂಡ ಈ ಪ್ರಕರಣ ಬೆಳಕಿಗೆ ಬಂದರೂ ಕೂಡ ಪೊಲೀಸರು ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಶಿಂಗಾಟಲೂರು ಗ್ರಾಮದಲ್ಲಿ ಇದೇ ಥರದ ಒಂದು ಪ್ರಕರಣ ಆಗಿತ್ತು. ಆ ಕಿಡಿಗೇಡಿಗಳು ಇನ್ನೂ ಕೂಡ ಅಡ್ರೆಸ್ಗಿಲ್ಲ. ಆ ಪ್ರಕರಣ ಮಾಸೋ ಮುನ್ನಾನೆ ಈಗ ಗದಗ ಜಿಲ್ಲೆಯಲ್ಲಿ ಮತ್ತೊಂದು ಕಡೆಯಲ್ಲಿ, ಇನ್ಫ್ಯಾಕ್ಟ್ ಎರಡು ಕಡೆಯಲ್ಲಿ ಈ ರೀತಿಯಾದಂಥ ಮೂರ್ತಿಗಳನ್ನು ವಿರೂಪಗೊಳಿಸಿರುವಂಥ ಪ್ರಕರಣ ಬೆಳಕಿಗೆ ಬಂದಿದೆ.